ಹಾಯ್ ಹಲೋ ನಮಸ್ಕಾರ. ನಿಮ್ಮೆಲ್ಲರಿಗೂ PS ಎಜುಕೇಷನ್ ಇನ್ಫೋಟೆಕ್ ಚಾನಲ್ಗೆ ಹಾರ್ದಿಕವಾದಂತಹ ಸ್ವಾಗತ. ಸ್ನೇಹಿತರೆ ಹಾಗೂ ನನ್ನ ಮೆಚ್ಚಿನ ವಿದ್ಯಾರ್ಥಿಗಳೇ, ಇವತ್ತು ಅತ್ಯಂತ ಮಹತ್ವಪೂರ್ಣವಾಗಿರುವಂತಹ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಬಹಳಷ್ಟು ಮಹತ್ವವಾಗಿರುವಂತಹ ಒಂದು ನೋಟಿಫಿಕೇಶನ್ ಅನ್ನ ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಇವತ್ತು 2024ರ SSLC ಮತ್ತು ದ್ವಿತೀಯ PUC ಪರೀಕ್ಷೆಗೆ ಸಂಬಂಧಪಟ್ಟಂತೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅವರು ಇವತ್ತು ಒಂದು ಸುತ್ತೋಲೆಯನ್ನ ಹೊರಡಿಸಿದ್ದಾರೆ. ಈ ಸುತ್ತೋಲೆಯ ಪ್ರಕಾರ SSLC ಮತ್ತು ದ್ವಿತೀಯ PUCಯ ಅಂತಿಮ ವೇಳಾಪಟ್ಟಿಯನ್ನ ಅಂದ್ರೆ ಪರೀಕ್ಷೆ 1ರ ಅಂತಿಮ ವೇಳಾಪಟ್ಟಿಯನ್ನ ಪ್ರಕಟಿಸಿದ್ದಾರೆ. ಆ ಒಂದು ವೇಳಾಪಟ್ಟಿಯನ್ನ ಯಾವ ರೀತಿಯಾಗಿದೆ ಅನ್ನೋದನ್ನ ನಾನು ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೇನೆ. 2024ರ SSLC ಪರೀಕ್ಷೆಯನ್ನ 25/3/2024ರಿಂದ 6/4/2024ರವರೆಗೆ ನಡೆಸ್ತಾ ಇದ್ದಾರೆ. ಆದರೆ ದ್ವಿತೀಯ PUC ವಿದ್ಯಾರ್ಥಿಗಳೇ, ನಿಮಗೆ ನಾನು ಈಗ ತಿಳಿಪಡಿಸುವುದೇನೆಂದ್ರೆ 1/3/2024ರಿಂದ ಅಂದರೆ ಮಾರ್ಚ್ 1ನೇ ತಾರೀಕಿನಿಂದ 22/3 ಅಂದ್ರೆ ಮಾರ್ಚ್ 22ರವರೆಗೆ ನಿಮ್ಮ ಪ್ರಥಮ ಪರೀಕ್ಷೆ ಅಂದ್ರೆ ಈ ಸಲದ ವಾರ್ಷಿಕ ಪರೀಕ್ಷೆಯನ್ನ ನಡೆಸಲಿಕ್ಕೆ ತೀರ್ಮಾನಿಸಿ ಅಂತಿಮವಾದ ವೇಳಾಪಟ್ಟಿಯನ್ನ ಈಗ ಈ ಒಂದು ಸುತ್ತೋಲೆಯ ಮೂಲಕ ನಿಮ್ಮ ಮುಂದೆ ನಮ್ಮ KSEAB ಬೋರ್ಡ್ ತೆಗೆದುಕೊಂಡು ಬಂದಿದೆ. ಈಗ ಆ ಒಂದು ವೇಳಾಪಟ್ಟಿಯ ಪ್ರಕಾರ ಎಂದು ಯಾವ ಪರೀಕ್ಷೆ ನಡೀತಾ ಇದೆ ಅನ್ನೋದನ್ನ ಈಗ ನಾನು ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೇನೆ. ಇಲ್ಲಿ ನೀವು ನೋಡ್ಬೋದು, ಈ ಒಂದು ಪರೀಕ್ಷೆಯ ಈ ಒಂದು ಸುತ್ತೋಲೆಯ ಪ್ರಕಾರ ಮಾರ್ಚ್ 2024ರ ದ್ವಿತೀಯ PUC ಪರೀಕ್ಷೆ 1ರ ಅಂದ್ರೆ ವಾರ್ಷಿಕ ಪರೀಕ್ಷೆ ಅಂತಿಮ ವೇಳಾಪಟ್ಟಿಯ ಪ್ರಕಾರ 1ನೇ ತಾರೀಕು ಮಾರ್ಚ್ 1ನೇ ತಾರೀಕು ಕನ್ನಡ ಪರೀಕ್ಷೆ ನಡೀತಾ ಇದೆ. ಈ ಕನ್ನಡ ಪರೀಕ್ಷೆ ಮತ್ತು ಅದರ ಜೊತೆ ಅರೇಬಿಕ್ ಪರೀಕ್ಷೆ ನಡೀತಾ ಇದ್ದು ಸಮಯ ಬೆಳಗಿನ 10:15ರಿಂದ ಮಧ್ಯಾಹ್ನ 1:30 ಗಂಟೆಯವರೆಗೆ ಅಂದ್ರೆ ಬೆಳಗ್ಗೆ 10:15ಕ್ಕೆ ಪ್ರಾರಂಭ ಆಗುತ್ತೆ, ಆಮೇಲೆ 1:30ಕ್ಕೆ ಮುಕ್ತಾಯ ಆಗುತ್ತೆ. ಅಂದ್ರೆ 3 ಗಂಟೆ 15 ನಿಮಿಷ ಈ ಒಂದು ಪರೀಕ್ಷೆ ಇರ್ತಾ ಇದೆ. ಆದ್ರೆ ಗರಿಷ್ಠ ಅಂಕಗಳು ಎಷ್ಟು ನಾವು ಉತ್ತರಿಸಬೇಕು ಅಂತಂದ್ರೆ 80 ಅಂಕದ ಉತ್ತರಗಳನ್ನ ನಾವು ಉತ್ತರಿಸಬೇಕಾಗುತ್ತೆ. 80 ಅಂಕದ ಈ ಪರೀಕ್ಷೆ ಇರ್ತಾ ಇದೆ. ಇನ್ನು 2/3/2024 ಶನಿವಾರ ಯಾವುದೇ ಪರೀಕ್ಷೆ ಇರೋದಿಲ್ಲ. ಆಮೇಲೆ 3/3/2024 ಭಾನುವಾರ, ಅವತ್ತು ಕೂಡ ರಜಾ ದಿನ, ಹಾಗಾಗಿ ಯಾವುದೇ ಪರೀಕ್ಷೆ ಇರೋದಿಲ್ಲ. ಇನ್ನು 4/3/2024 ಸೋಮವಾರದಂದು ಗಣಿತ ಮತ್ತು ಶಿಕ್ಷಣಶಾಸ್ತ್ರ ವಿಷಯ ಇದೆ. ಇದು ಕೂಡ ಸಮಯ ಬೆಳಗಿನ 10:15ರಿಂದ ಮಧ್ಯಾಹ್ನ 1:30 ಸೋಮವಾರ ಗಣಿತ ಮತ್ತು ಶಿಕ್ಷಣಶಾಸ್ತ್ರ. ಇನ್ನು 5/3/2024 ಮಂಗಳವಾರ ರಾಜ್ಯಶಾಸ್ತ್ರ ಮತ್ತು ಸಂಖ್ಯಾಶಾಸ್ತ್ರ ಈ ಎರಡು ಪತ್ರಿಕೆಗಳು ನಡೀತಾ ಇವೆ. 5ನೇ ತಾರೀಕು ಮಾರ್ಚ್ ರಾಜ್ಯಶಾಸ್ತ್ರ ಮತ್ತು ಸಂಖ್ಯಾಶಾಸ್ತ್ರ ಬೆಳಿಗ್ಗೆ 10:15ರಿಂದ ಮಧ್ಯಾಹ್ನ 1:30. ಆಮೇಲೆ 6/3/2024 ಬುಧವಾರ ಮಾಹಿತಿ ತಂತ್ರಜ್ಞಾನ, ರಿಟೇಲ್, ಆಟೋಮೊಬೈಲ್, ಹೆಲ್ತ್ ಕೇರ್, ಬ್ಯೂಟಿ ಅಂಡ್ ವೆಲ್ನೆಸ್ ಅನ್ನುವಂತಹ NSQF ಪರೀಕ್ಷೆಗಳು ನಡೀತಾ ಇವೆ. ಇವುಗಳು ಕೂಡ ಬೆಳಿಗ್ಗೆ 10:15ರಿಂದ ಮಧ್ಯಾಹ್ನ 12:30. ಈ ಒಂದು ಪರೀಕ್ಷೆಗೆ ಕೇವಲ 2 ಗಂಟೆ 15 ನಿಮಿಷ ಮಾತ್ರ ಸಮಯಾವಕಾಶ ಇರ್ತಾ ಇದೆ. ಇದು 6ನೇ ತಾರೀಕು ಬುಧವಾರದಿಂದ ನಡೀತಾ ಇದೆ. ಇನ್ನು 7/3/2024 ಗುರುವಾರ ಇತಿಹಾಸ ಮತ್ತು ಭೌತಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತಹ ಪರೀಕ್ಷೆ ನಡೀತಾ ಇದೆ. ಇತಿಹಾಸ ಮತ್ತು ಭೌತಶಾಸ್ತ್ರ ಅಂದ್ರೆ ಫಿಸಿಕ್ಸ್ 7/3 ಬೆಳಿಗ್ಗೆ 10:15ರಿಂದ ಮಧ್ಯಾಹ್ನ 1:30. 8/3/2024 ಶುಕ್ರವಾರ ಮಹಾಶಿವರಾತ್ರಿ ಇರುವ ಕಾರಣ ಅವತ್ತು ರಜಾ ದಿನ ಇದೆ. 9/3/2024 ಶನಿವಾರ ಐಚ್ಛಿಕ ಕನ್ನಡ, ಲೆಕ್ಕಶಾಸ್ತ್ರ, ಭೂಗರ್ಭಶಾಸ್ತ್ರ, ಗೃಹ ವಿಜ್ಞಾನ ಈ ಒಂದು ಪತ್ರಿಕೆಗಳು ಪರೀಕ್ಷೆ ನಡೀತಾ ಇದೆ. ಇದು ಕೂಡ ಸಮಯ ಬೆಳಗಿನ 10:15ರಿಂದ ಮಧ್ಯಾಹ್ನದ 1:30ಕ್ಕೆ. ಇನ್ನು 10/3/2024 ಭಾನುವಾರ ರಜಾ ದಿನ. 11/3/2024 ಸೋಮವಾರ ತರ್ಕಶಾಸ್ತ್ರ ಮತ್ತು ವ್ಯವಹಾರ ಅಧ್ಯಯನ ಇರ್ತಾ ಇದೆ. ಇದು 23-27 ಇದರ ಒಂದು ಕೋಡ್ ನಂಬರ್ ಅಂದ್ರೆ ತರ್ಕಶಾಸ್ತ್ರ ಇದರ ಒಂದು ಸಂಕೇತ ಸಂಖ್ಯೆ 23, ವ್ಯವಹಾರ ಅಧ್ಯಯನ ಇದರ 27. ಇದು ಕೂಡ ಬೆಳಗ್ಗೆ 10:15ರಿಂದ ಮಧ್ಯಾಹ್ನ 1:30ಕ್ಕೆ ನಡೀತಾ ಇದೆ. 11ನೇ ತಾರೀಕು. 12ನೇ ತಾರೀಕು ಅಂದ್ರೆ ಮಂಗಳವಾರ ಯಾವುದೇ ಪರೀಕ್ಷೆ ಇರೋದಿಲ್ಲ. 13ನೇ ತಾರೀಕು 13/3/2024 ಇಂಗ್ಲಿಷ್ ಪತ್ರಿಕೆ ಇರ್ತಾ ಇದೆ. ಇದು ಕೂಡ ಬೆಳಗ್ಗೆ 10:15ರಿಂದ ಮಧ್ಯಾಹ್ನ 1:30 ಅಂದ್ರೆ 13ರಂದು ಇಂಗ್ಲಿಷ್. 14/3/2024 ಗುರುವಾರ ಮತ್ತೆ ಯಾವುದೇ ಪರೀಕ್ಷೆ ಇರೋದಿಲ್ಲ, ಅಂದ್ರೆ ಅಧ್ಯಯನ ಮಾಡ್ಲಿಕ್ಕೆ ಒಂದು ಅವಕಾಶವನ್ನು ನೀಡಿದ್ದಾರೆ ಒಂದು ದಿನ. 15/3/2024 ಶುಕ್ರವಾರ ಹಿಂದೂಸ್ತಾನಿ ಸಂಗೀತ, ಮನಃಶಾಸ್ತ್ರ, ರಸಾಯನಶಾಸ್ತ್ರ ಮತ್ತು ಮೂಲಗಣಿತ ಹೀಗೆ ಇಲ್ಲಿ ನಡೀತಾ ಇದ್ದು ಈ ಒಂದು ಪರೀಕ್ಷೆ ಹಿಂದೂಸ್ತಾನಿ ಸಂಗೀತಕ್ಕೆ ಬೆಳಿಗ್ಗೆ 10:15ರಿಂದ 12:30 ಸಮಯ, ಮನಃಶಾಸ್ತ್ರ, ರಸಾಯನಶಾಸ್ತ್ರ, ಮೂಲಗಣಿತಕ್ಕೆ 10:15ರಿಂದ 1:30ರವರೆಗೆ ಸಮಯವನ್ನ ನಿಗದಿಪಡಿಸಿದ್ದಾರೆ.
ಇನ್ನು 16ನೇ ತಾರೀಕು 16/3/2024 ಶನಿವಾರ ಅರ್ಥಶಾಸ್ತ್ರ ಪತ್ರಿಕೆ ಇರ್ತಾ ಇದೆ. ಇದು ಕೂಡ ಬೆಳಗ್ಗೆ 10:15ರಿಂದ ಮಧ್ಯಾಹ್ನ 1:30. ಇನ್ನು 18ನೇ ತಾರೀಕು 17ನೇ ತಾರೀಕು ಭಾನುವಾರ ಇರುವ ಕಾರಣ ರಜಾ ಇರ್ತಾ ಇದೆ. 18ನೇ ತಾರೀಕು ಭೂಗೋಳಶಾಸ್ತ್ರ ಮತ್ತು ಜೀವಶಾಸ್ತ್ರ ನಡೀತಾ ಇದೆ. ಇದು ಬೆಳಿಗ್ಗೆ 10:15ರಿಂದ 1:30 ಅಂದ್ರೆ 18/3/2024 ಸೋಮವಾರ ಭೂಗೋಳಶಾಸ್ತ್ರ ಮತ್ತು ಜೀವಶಾಸ್ತ್ರ. ಇನ್ನು 19/3/2024 ಮಂಗಳವಾರ ಪರೀಕ್ಷೆ ಇರೋದಿಲ್ಲ. 20/3/2024 ಬುಧವಾರ ಸಮಾಜಶಾಸ್ತ್ರ, ವಿದ್ಯುನ್ಮಾನ ಶಾಸ್ತ್ರ, ಗಣಕ ವಿಜ್ಞಾನ ಇರ್ತಾ ಇದೆ. ಇದು ಕೂಡ ಬೆಳಿಗ್ಗೆ 10:15ರಿಂದ ಮಧ್ಯಾಹ್ನ 1:30. ಇನ್ನು 21/3/2024 ಗುರುವಾರ ತಮಿಳು, ತೆಲುಗು, ಮಲಯಾಳಂ, ಮರಾಠಿ, ಉರ್ದು, ಸಂಸ್ಕೃತ, ಫ್ರೆಂಚ್ ಇರ್ತಾ ಇದೆ. ಇದು ಕೂಡ ಬೆಳಿಗ್ಗೆ 10:15ರಿಂದ ಮಧ್ಯಾಹ್ನ 1:30. ಇನ್ನು ಕೊನೆಯದಾಗಿ 22/3/2024 ಶುಕ್ರವಾರ ಹಿಂದಿ ಇರ್ತಾ ಇದೆ. ಇದು ಬೆಳಿಗ್ಗೆ 10:15ರಿಂದ ಮಧ್ಯಾಹ್ನ 1:30. ಹೀಗೆ ಇಂದು ಹೊರಡಿಸಿರುವಂತಹ ಈ ಒಂದು ಸುತ್ತೋಲೆಯ ಪ್ರಕಾರ ದ್ವಿತೀಯ PUCಯ ವಾರ್ಷಿಕ ಪರೀಕ್ಷೆಯ ವೇಳಾಪತ್ರಿಕೆ ಬಿಡುಗಡೆಯಾಗಿದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಬಟನ್ ಅನ್ನು ಒತ್ತಿ ಹಾಗೂ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.